ಇಲ್ಲ ಬರ ಅಂತ ಈಗ ರಾಮನಗರ ಮತ್ತು ಮಾಗಡಿ 2 ತಾಲೂಕು ಕೂಡ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಬರ ಅಂತ ಘೋಷಣೆ ಆಗೋದ್ರಿಂದ ಯಾವ್ಯಾವ ಸವಲತ್ತುಗಳು ಕೊಡಬೇಕು, ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು, ಕುಡಿಯೋ ನೀರಿಗೆ ಏನು ಅನುಕೂಲ ಆಗಬೇಕು, ಮೇವಿಗೆ ಏನು ಮಾಡಿಕೊಡ್ಬೇಕು, ಇವೆಲ್ಲನೂ ಕೂಡ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಬಂದಿದೆ. ಇಲ್ಲ ನೋಡಿ, ಅದು ವೈಜ್ಞಾನಿಕವಾಗಿ ತೀರ್ಮಾನ ಆಗಬೇಕು. ಬರ ತೀರ್ಮಾನ ಮಾಡ್ತಕ್ಕಂಥದ್ದು ಒಂದು ಮಳೆ ಆಧಾರಿತ ಮತ್ತು ಅಲ್ಲಿ ಕೃಷಿ ಆಧಾರದ ಮೇಲೆ ತೀರ್ಮಾನ ಆಗ್ತಕ್ಕಂಥದ್ದು. ಅದಕ್ಕೆ ಅದನ್ನು ವೈಜ್ಞಾನಿಕವಾಗಿ ಅದ್ರ ಬಗ್ಗೆ ಅವರು ಏನಾರ ಮಾಹಿತಿ ಕೇಳಿದ್ರೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಅವರು ನಮ್ಮ ಶಾಸಕರುಗಳಿಗೆ ಮನವಿ ಮಾಡ್ತೀನಿ, ಅಲ್ಲಿ ಹೋಗಿ ಅದ್ರ ಬಗ್ಗೆ ಯಾಕೆ ಆಗಲ್ಲ, ಏನು ಆಗ್ತಾ ಇದೆ ಅಂತಕ್ಕಂಥ ಬಗ್ಗೆ ಮಾಹಿತಿ ತಗೊಂಡು ಅದನ್ನೇ ರಿವ್ಯೂ ಮಾಡೋಕ್ಕೆ ಇವತ್ತು ಬಂದಿದ್ದೀವಿ. ಪರಿಸ್ಥಿತಿ ಹೇಗಿದೆ, ಏನು ಮಾಡಬೇಕು, ನಾವು ಯಾವ ರೀತಿ ಬರ ಎದುರಿಸ್ಬೇಕು ಅಂತೇಳಿ ಪ್ರಮುಖವಾಗಿ ಕುಡಿಯೋ ನೀರು ಮತ್ತು ಮೇವು, ಜಾನುವಾರುಗಳಿಗೆಲ್ಲ ಮೇವು ಬೇಕಾಗ್ತದೆ. ಅದರಿಂದ ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಜಾನುವಾರುಗಳಿಗೆ ಯಾವ ರೀತಿ ಮೇವು, ನಮ್ಮ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಲಿಕ್ಕೆ ಬಂದಿತ್ತು. ನೋಡಿ, ಇಂಥ ಬರದ ಸಂದರ್ಭದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಇಟ್ಕೊಂಡು ಅನವಶ್ಯಕವಾಗಿ ಸದನದ ಸಮಯವನ್ನು ಹಾಳು ಮಾಡಿದ್ರು. ಅನೇಕ ಚರ್ಚೆಗಳಾಗಬೇಕಾಗಿತ್ತು. ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಇರ್ಬೋದು, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇರ್ಬೋದು, ಇವತ್ತು ಬರದ ಪರಿಸ್ಥಿತಿ ಬಗ್ಗೆ ಚರ್ಚೆ ಇರ್ಬೋದು. ಇವೆಲ್ಲವನ್ನು ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಸಮಯನ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಬಹುಶಃ ಇದರಿಂದ ಏನು ಸಾಧನೆ ಮಾಡಿದ್ರು ಅವರು? ಇದರಿಂದ ಏನು ಕೂಡ ಸಾಧನೆ ಮಾಡಲಿಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರು ಒಂದೇ ಉದ್ದೇಶ, ಕೇಂದ್ರದಲ್ಲಿ ಧರ್ಮಾಂಧ ಪ್ರಧಾನ ಅವ್ರು ರಾಜೀನಾಮೆ ಕೊಡಿಸ್ಬಿಟ್ಟವ್ರೆ, ನಾವು ಕೊಡಿಸ್ಬೇಕು ಅನ್ನೋದೊಂದು ಬಿಟ್ಟರೆ ರಾಜ್ಯದ ಹಿತದೃಷ್ಟಿಯಿಂದ ಅವ್ರೇನು ಕೂಡ ಮಾಡಲಿಲ್ಲ. ಈ ಸೆಷನ್ ಸಂಪೂರ್ಣವಾಗಿ ವಿರೋಧ ಪಕ್ಷ ವಿಫಲ ಆಗಿದೆ. ಇರಲಿ, ಅದು ನೈಸು ನಮ್ದಲ್ಲ, ಅದು ಸರ್ಕಾರದ ನೈಸು. ಅದೇನು ಕೋರ್ಟಲ್ಲಿ ಏನೋ ತೀರ್ಮಾನ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ನಮಗೂ ಕೂಡ ಅದು ಗೊತ್ತಿಲ್ಲ. ಈಗ ನಮ್ಮದೊಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ, ನೈಸ್ ವಿಚಾರದಲ್ಲಿ ಒಂದು ಸಬ್ ಕಮಿಟಿ ಕೂಡ ಮಾಡಿದ್ದಾರೆ. ಆ ಮೀಟಿಂಗ್ ಕರೆದಾಗ ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದು ನೈಸ್ ಏನು ಸರ್ಕಾರದ್ದಲ್ಲ, ಅದು ಇಟ್ ಇಸ್ ಎ ಪ್ರೈವೇಟ್ ಏಜೆನ್ಸಿ. ಇದು ದೇವೇಗೌಡರ ಈ ನೈಸನ್ನು ಮೊದಲು ಈ ರಾಜ್ಯಕ್ಕೆ ತಂದವರು ಸನ್ಮಾನ್ಯ ದೇವೇಗೌಡರೆ. ಅವರು ಅಂಕಿತ ಹಾಕಿ ಅವ್ರ PWD ಮುಖ್ಯಮಂತ್ರಿ ಆಗಿದ್ದಾಗ ತಗೊಂಬಂದರು. ಆ ಕೂಸು ಇದು ಬೃಹದಾಕಾರವಾಗಿ ಬೆಳೆದಿದೆ. ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಅದ್ರ ವಿರುದ್ಧ ಅದೇ ವಿಚಾರ ಇಟ್ಕೊಂಡು ಸುಮ್ಮನೆ ನಾನು ಹೇಳಿದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಮಾಜಿ ನಾಯಕರಾದಂಥ ಕುಮಾರಣ್ಣ ಅವ್ರಿಗೆ ಹೊಟ್ಟೆ ತೊಳಸ್ತದೆ ಅಂತ ಹೇಳಿದ್ದೀನಿ. ದಿವಸ ಒಂದು ಆರೋಪ ಮಾಡ್ಬೇಕಷ್ಟೇ. ಅವರು DK ಶಿವಕುಮಾರ್ ಅವರು ಒಂದು ಆರೋಪ ಮಾಡಬೇಕು, ಮಾಡ್ತಾವ್ರು ಅಷ್ಟೇ. ಆಧಾರ ತಗೊಂಬರಲಿ, ನಮಗೆ ಆಧಾರ ತೋರಿಸ್ಲಿ. ಈ ರೀತಿ ನೋಡಿ, ಇದು ಬೇನಾಬೇಸಲ್ಲಿ ಮಾಡ್ಕೊಂಡವ್ರೆ ಅಂತ ಆಧಾರ ತೋರಿಸ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಿ ಮಾಡೋಕ್ಕೆ ಕೆಲಸ ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಕೇಂದ್ರದಲ್ಲಿ ಮಾಡೋಕ್ಕೆ ಕೆಲಸ ಅಷ್ಟೊಂದು ಐತೆ. ಅದು ಬಿಟ್ಬಿಟ್ಟು ಬಂದಿಲ್ಲಿ ಬರೀ DK ಶಿವಕುಮಾರ್ ಅವ್ರನ್ನ ಬೈಕೊಂತಿರೋದು. ಈಗ ಹಿಂದೆ ಮಹಾರಾಜರು ಕಾಲದಲ್ಲಿ ಹೊಗಳು ಭಟ್ರನ್ನ ಇಟ್ಕೊಂಡಿದ್ರಂತೆ. ಒಂದಷ್ಟು ಜನ ಹೊಗಳವ್ರು ಬೆಳಿಗ್ಗೆ ಇದ್ದರೆ ಜೈ ಹುಜೂರ್ ಅನ್ನೋರು, ಒಂದಷ್ಟು ಜನ ಬೈಯೋರ್ನು ಮಡಿಕೊಂಡಿದ್ರಂತೆ ಮಹಾರಾಜರು. ಹಂಗೆ ನಮ್ಮ ಸರ್ಕಾರ ಬೈಯಕ್ಕೆ ನಾವು ಕುಮಾರಣ್ಣನ ಮಡಿಕೊಂಡಿದ್ದೀವಿ. ಬೆಳಿಗ್ಗೆ ಎದ್ದು ಬೈಲಿ ಅವರು, ನಾವು ಹೆಚ್ಚು ಅನುಕೂಲ ಆಗ್ತದೆ. ಅಸಹ್ಯ. ಒಬ್ಬ ಲೀಡರ್ ಆಗಿಂತ ಮಾತಾಡಬಾರ್ದು. ₹1 ಏನಾದ್ರು ಅದ್ರಲ್ಲಿ ನಾನು ತಪ್ಪಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಅದ್ರಲ್ಲಿ ನನ್ನ ತಪ್ಪನ್ನ ಅವರು ಪ್ರೂವ್ ಮಾಡಲಿ. ನಾನು ಯಾಕೆ, ನನಗೇನು ಅಂಥದ್ದು ದರ್ದಿಲ್ಲ. ನಾನು ತಪ್ಪು ಮಾಡಿದ್ರಾಗ ಅವ್ರು ಕಾಲಿಟ್ಕೊತಿದ್ದೆ, ನಾನೇನು ತಪ್ಪು ಮಾಡಿಲ್ಲ. ಆದರೆ ಅವ್ರು ಪ್ರೂವ್ ಮಾಡದೆ ಹೋದರೆ ಅವ್ರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು. ಕೇಳ್ರಿ ಚಾಲೆಂಜು. ಒಂದೇ ₹1, 600 ಕೋಟಿ ಬೇಡ, 1 ಕೋಟಿ, ₹1 ಹಗರಣ ಇದ್ದರೆ ನಾನು ರಾಜಕೀಯ ನಿವೃತ್ತಿ ಹೊಂತೀನಿ. ಇದ್ರ ಸುಮ್ಮನೆ ಬಿಡ್ತಾರಲ್ಲ ಕುಮಾರಸ್ವಾಮಿ ಅವರು, ಅದನ್ನು ದಯಮಾಡಿ ಕ್ಷಮೆ ಕೇಳಬೇಕು, ವಾಪಸ್ ತಗೋಬೇಕು. ಅವರು ಅದನ್ನು ಪ್ರೂವ್ ಮಾಡಲಿ. ಅದ್ರ ಬಗ್ಗೆ ಏನು ಇವ್ರು ಕಾಲಿಡ್ಕೊಳಕ್ಕೆ ಬಂದಿದ್ದೆ, ನಾನೇನೋ ತಪ್ಪು ಮಾಡಿದ್ರು ಕಾಲಿಡ್ಕೊತಿದ್ದೆ, ನಾನೇನು ತಪ್ಪು ಮಾಡಿಲ್ಲ. ಅದರಲ್ಲಿ ಸುಮ್ಮನೆ ಹಿಂಗೆ ಹೇಳಿಲ್ವಾ ಉಡಾಫೆ ಮಾತುಗಳು, ಒಂಥರ ಹೇಳಿಲ್ವಾ ಅವ್ರಿಗೆ? ಅವ್ರ ಮಾತುಗಳೇ ಅಸಹ್ಯ ಆಯ್ತದೆ, ಜನಗಳಿಗೆ ಅಸಹ್ಯ ಆಯ್ತದೆ, ನಮಗೆಲ್ಲ ಅಸಹ್ಯ ಆಯ್ತದೆ ಅವ್ರ ಮಾತುಗಳು. ಆಧಾರ ಇಟ್ಕೊಂಡು ಮಾತಾಡಲಿ, ಅದ್ರ ಬಗ್ಗೆ ನಾವು ಉತ್ತರ ಕೊಡ್ತೀವಿ. ಆಧಾರ ಇಲ್ಲದೆ ಇರ್ತಕ್ಕಂಥ ಮಾತುಗಳು ಆಡೋದು ಅವ್ರಿಗೇನಾದ್ರು ಹೊಟ್ಟೆ ತೊಳಸ್ತದಲ್ಲ, ಪಾಪ ಅವ್ರಿಗೇನಾದ್ರು ಒಂದು ಔಷಧಿ ಕೊಡಿಸ್ಬೇಕು ನಾವು ಇವಾಗ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.